ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನುರಿತ ವೈದ್ಯರಿಂದ ಕಣ್ಣು, ದಂತ ಹಾಗೂ ಕಿವಿ, ಮೂಗು, ಗಂಟಲು ಪರೀಕ್ಷೆಗಳನ್ನು ನಡೆಸಲಾಯಿತು. ಇದರೊಂದಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕಾರ್ಯದಲ್ಲಿ ಭಾಗಿಯಾದರು. ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಬಿ.ಕೆ. ಶಿವರಾಮ್ರವರು, ಎಸಿಪಿ ಚಂದನ್ ರವರು, ಕೆಎಚ್ ಜಗದೀಶ್, ಎಸ್ಪಿ ಕರಿನಿಂಗ್, ವಾಸನ್ ಐ ಕೇರ್ ಆಸ್ಪತ್ರೆಯ ಡಾಕ್ಟರ್ ಸೌಜನ್ಯ, ಎಆರ್ ಬಡಿಗೇರ್, ಎಸ್ಪಿ ರಿಟೈರ್ಡ್ ಟ್ರೆಜರರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಾಸನ್ ಐ ಕೇರ್ ಆಸ್ಪತ್ರೆ ವತಿಯಿಂದ ಸಾರ್ವಜನಿಕರಿಗಾಗಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಮಾಗಡಿ ರಸ್ತೆಯ ಪೊಲೀಸ್ ಕಾಲೋನಿಯಲ್ಲಿರುವ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದ ಬೆಟ್ಟೇಗೌಡ ಅವರ ನೇತೃತ್ವದಲ್ಲಿ ಶಿಬಿರ ನಡೆಯಿತು. ನಾರಾಯಣ ಸ್ವಾಮಿ ಸರ್ ಇದ್ದಾರೆ, ಇಂಟೆಲಿಜೆನ್ಸ್ ಜೊತೆಲಿದ್ದವರು ಮತ್ತು ಇತರೆ ಹಿರಿಯ ಅಧಿಕಾರಿಗಳೆಲ್ಲ ಸೇರಿದ್ರಿ. ಸರ್, ನನ್ನ ಇದು ಭಾಗ್ಯ. ನಮ್ಮ ಡಿ.ಸಿ.ಪಿ ಸಾಹೇಬರಾಗಿ ನಾನು ಬಂದಿದ್ದೇನೆ. ಇದೆಲ್ಲ ನೋಡಲಿಕ್ಕೆ ಮತ್ತು ಮಾತಾಡಿಸಲಿಕ್ಕೆ ಒಂದು ಸಮಯ ಸಿಕ್ತು. ತುಂಬ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ತುಂಬ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮತ್ತು ನಾವು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅವ್ರ ಫ್ಯಾಮಿಲಿಯವ್ರಿಗೆ ಯೂಸ್ ಮಾಡ್ಕೋಬೇಕು ಅಂತ ತಿಳಿಸಿದ್ದೀವಿ. ಈಗ ಬೆಳಗ್ಗೆ ಆದ್ದರಿಂದ ಸ್ವಲ್ಪ ಕಡಿಮೆ ಜನ ಬಂದರೆ ಹೋಗ್ತಾ ಜನ ಸೇರ್ತಾರೆ ಸರ್, ಎಲ್ಲರಿಗೂ ತಿಳಿಸಿದ್ದೀವಿ ಮನೆಯವರಿಗೆ. ರಿಟೈರ್ ಆದಮೇಲೆ ಈ ರೀತಿ ಪೊಲೀಸ್ ಅಧಿಕಾರಿಗಳು ಎಷ್ಟು ಚಾಕುಚಕ್ಯವಾಗಿ ಇನ್ನೂ ಆಕ್ಟಿವ್ ಆಗಿ ಇರ್ತೀರಾ ಅಂದರೆ ಬೇರೆ ಅಸೋಸಿಯೇಷನ್ಗಳು ಯಾವುದೂ ಈ ಥರ ರಿಟೈರ್ಡ್ ಅಸೋಸಿಯೇಷನ್ ಆಕ್ಟಿವ್ನೆಸ್ ಕಾಣೋದಿಲ್ಲ ಸರ್. And we will also be retired one day, and I will be happy to join you all in this association, and we will continue this, sir, with all your ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಲಹೆ ಸೂಚನೆಗಳಿಗೆ. ಮತ್ತು ನೀವು ಫೇಸ್ ಮಾಡುವಂಥ ಸಿಚುವೇಶನ್ಸು, those types of policing today it is not there, but your immense knowledge and immense experience is always required. Any day, any time, sir. ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅನಿಸಿದಾಗ ದಯವಿಟ್ಟು ನಮಗೆ ಕಾಲ್ ಮಾಡಿ. ನಿಮ್ಮ ಮಗ ತಮ್ಮ ಏನು ಕೊಡ್ತಿರೋ ಅಂದ್ಕೊಂಡು ಬೈದು ಬಂದು ಹೇಳಿ ಸೇರಿಪಡಿಸಿ ಸರ್, ಅದೊಂದು ರಿಕ್ವೆಸ್ಟು. ವಿಲ್ ಆಲ್ವೇಸ್ ಬಿ ದೇರ್ ಟು ಲಿಸನ್ ಟು ಯು. ಆ್ಯಂಡ್ ಒನ್ಸ್ ಎ ಪೊಲೀಸ್ಮನ್ ಇಸ್ ಆಲ್ವೇಸ್ ಎ ಪೊಲೀಸ್ಮನ್. ದಟ್ ಇಸ್ ವಾಟ್ ಯು ಫೀಲ್. ವೆದರ್ ಯು ಆರ್ ರಿಟೈರ್ಡ್ ಆರ್ ನಾಟ್, ಯು ಆರ್ ಅವರ್ ಬಾಸ್. ಯು ಫಾಲೋ hierarchy. That is what keeps us as policemen. And we will always have that due respect towards you. And ನಿಮ್ಮ ಬಗ್ಗೆ ಎಲ್ಲ ಪ್ರತಿ ಅಭಿಮಾನ ಎಲ್ಲ ಇರುತ್ತೆ ಸರ್. ಇಷ್ಟು ಮಾತೇಳಿ ಹೆಚ್ಚಿನ ಸಮಯ ತಗೊಳ್ಳದೆ ಇದು ಹಿರಿಯ ಅಧಿಕಾರಿಗಳಿದ್ರೆ ಮಾತಾಡಬೇಕು. ನನಗೆ ಮಾತಾಡೋದು ಅವಕಾಶ ಮಾಡಿಕೊಟ್ಟಂಥ ಈ ಉತ್ತಮದ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮೆಡಿಕಲ್ ಚೆಕಪ್ ಕ್ಯಾಂಪ್ ಮಾಡಿಸ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಅದನ್ನು ವಿಶೇಷವಾಗಿ ವಾಸನ್ ಐ ಕೇರ್ನವರು ಇದನ್ನು ಅರೇಂಜ್ ಮಾಡಿದ್ದಾರೆ. ಕಣ್ಣು ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತೆ ಜನರಲ್ ಮೆಡಿಕಲ್ ಚೆಕಪ್ ಮತ್ತು ಶ್ರವಣ, ಈ ಹಲವಾರು ಕಾರ್ಯಕ್ರಮ ಇದು ಫ್ಯಾಕಲ್ಟಿನಲ್ಲಿ ಬ್ಲಡ್ ಚೆಕ್ ಮಾಡೋದು, ಇದನ್ನೆಲ್ಲ ಹಲವಾರು ವಿಷಯಗಳಲ್ಲಿ ಅದನ್ನು ಮೆಡಿಕಲ್ ಚೆಕಪ್ ನಡೀತಾ ಇದೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾಳ ಸಂತೋಷದ ಸುದ್ದಿ. ಇದು ನಮ್ಮದು ನಿರಂತರವಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸರ್. ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಈ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದರಿಂದ ಕೇವಲ ನಿವೃತ್ತ ಪೊಲೀಸ್ ಅಧಿಕಾರಿಗಳದ್ದು ಮಾತ್ರ ಅಲ್ಲ, ಈಗ ಸೇವೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಬರ್ಬೋದು. ಆಮೇಲೆ ನಿಮಗೆ ಗೊತ್ತಿದೆ, ಮಾಗಡಿ ರೋಡು ಪೊಲೀಸ್ ವಸತಿಗಳ ರಸಮುಚ್ಚಾಯಲ್ಲಿದೆ. ಅದರೊಳಗೆ ಸುಮಾರು ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಗಳು ವಾಸ ಇದ್ದಾರೆ. ಅವರ ಕುಟುಂಬ ವರ್ಗದವ್ರಿಗೂ ಇದು ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಕರ್ನಾಟಕ ನಿವೃತ್ತ ಪೊಲೀಸ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಕೇವಲ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಲ್ಲ, ಪರಿಸರದ ಬಗ್ಗೆ ಗಿಡ ನೆಡುವ